ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ಒಗ್ಗಟ್ಟಾಗಿ ಹೋರಾಡಿ ರೈಲ್ವೆ ಹೋರಾಟ ಸಮಿತಿ ಸದಸ್ಯ ಎಂಕೆ ಯಾದವಾಡ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಆಡಳಿತ ಸೌಧದ ಹತ್ತಿರವಿರುವ ಪ್ರವಾಸಿ ಮಂದಿರದಲ್ಲಿ ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ಉಪವಾಸ ಸತ್ಯಾಗ್ರಹಕ್ಕೆ ನ್ಯಾಯವಾದಿ ಬಿಯು ಬೈರೇಕ್ದಾರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಈ ಪೂರ್ವಭಾವಿ ಸಭೆಯಲ್ಲಿ ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ರಾಮದುರ್ಗದ ಎಆರ್ ಪಠಾಣ್, ಡಿಎಫ್ ಹಾಜಿ, ಶಶಿಕಾಂತ್ ನೆಲ್ಲೂರ್, ಶಿವಾನಂದ್ ಮಿಲಾನಿ, ಶಿವಪ್ಪ ರಾಯಬಾಗ್ ತಮ್ಮ ಅಭಿಪ್ರಾಯ ತಿಳಿಸಿದರು. ನಂತರ ಮಾತನಾಡಿದ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಎಂಕೆ ಯಾದವಾಡ್, ನಾವೆಲ್ಲರೂ ಸೇರಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ರಾಮದುರ್ಗದಲ್ಲಿ ಹೋರಾಟ ಮಾಡಿದ್ದೇವೆ. ಅದರ ಅಡಿಯಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಹೋರಾಟ ಮಾಡಿದ್ದೇವೆ. ಅದಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಒಂದೇ ಸಂಘಟನೆಯಿಂದ ಹೋರಾಟ ಮಾಡುವುದು, ಆವಾಗ ಹೋರಾಟಕ್ಕೆ ಕಳೆ ಬರುವುದು. ನಾವು ಬೇರೆ ಬೇರೆ ಹೆಸರಿನಲ್ಲಿ ಹೋರಾಟ ಮಾಡಿದರೆ ಒಗ್ಗಟ್ಟು ಇರುವುದಿಲ್ಲ. ಈಗಾಗಲೇ ಸ್ಥಳೀಯ ಶಾಸಕ ಪಿಎಂ ಅಶೋಕ್, ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಂಸದ ಜಗದೀಶ್ ಶೆಟ್ಟರ್ ಮತ್ತು ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಇದರ ಭಾಗವಾಗಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವಿ ಅವರು 2017ರಲ್ಲಿ ಸಮೀಕ್ಷೆಯಾಗಿದೆ, ಮತ್ತೆ ಪರಿಶೀಲನೆ ಮಾಡಿ ಎಂದು ರೈಲ್ವೆ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ನ್ಯಾಯವಾದಿ ಬಿಯು ಬೈರೇಕ್ದಾರ್ ಎಲ್ಲರ ಅಭಿಪ್ರಾಯ ಕೇಳಿ ನಂತರ ಮಾತನಾಡಿ, ನಮ್ಮಲ್ಲಿ ಏನಾದರೂ ಪಂಗಡದ ಬಗ್ಗೆ ಡೌಟ್ ಇದ್ದರೆ ಬಿಟ್ಟು ಬಿಡಿ. ನಾವೆಲ್ಲರೂ ಒಂದೇ. ಮನುಷ್ಯನಿಗೆ ಮೂಲಭೂತ ಸೌಲಭ್ಯದ ಬಗ್ಗೆ ಹೋರಾಟ ಮಾಡಬೇಕು. ಇದು ನಮ್ಮ ಹಕ್ಕು. ನಾನು 10 ವರ್ಷದಿಂದ ಕುತ್ಬುದ್ದೀನ್ ಖಾಜಿ ಜೊತೆಗೆ ಹೋರಾಟ ಮಾಡಿದ್ದೇನೆ. ಅದಕ್ಕಾಗಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈ ತೀರ್ಮಾನದ ಭಾಗವಾಗಿ ಬರುವ ಆಗಸ್ಟ್ 11ರಂದು ಉಪವಾಸ ಸತ್ಯಾಗ್ರಹಕ್ಕೆ ಕೂಡುವುದು ಗ್ಯಾರಂಟಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ರಾಜು, ನೋರ್ ಅಕ್ಕೋಜಿ, ಕಾಶಿಂ ಪಡದಾರ್, ಶಶಿಕಾಂತ್ ನೆಲ್ಲೂರ್, ಸಿಎಸ್ ಹಿರೇಮಠ್, ವಿ ಗಣೇಶ್ ಹೆಬ್ಬಾರ್ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನೀವು ರಾಮದುರ್ಗದಾಗ ನೋಡ್ರಿ ನಾವು ಯಾವ ತರನಾಗಿ ಹೋರಾಟ ರೈಲ್ವೆ ಬಗ್ಗೆ ಮಾಡಿದ್ರು. ಒಂದು ಎರಡನೇದು ಯಾವ ಭಾಗವಾಗಿ ನಾವು ಮಾಡಿದೀವಿ ಅಂತಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ಕುತುಬುದ್ದೀನ್ ಖಾಜಿ ಅಂತೇಳಿ ಇದ್ದಾರೆ. ಅವರ ರೈಲ್ವೆ ಹೋರಾಟದಾಗ ಒಂದು ಸರಿಸುಮಾರಿಲ್ಲ ಅಂತಂದ್ರು 40 ವರ್ಷದಿಂದ ಮಾಡ್ಕೊಂತ ಬಂದಾರ. ಅವ್ರದ್ದೊಂದು ದೊಡ್ಡ ಸಂಘಟನೆ. ಆ ಸಂಘಟನೆ ಭಾಗವಾಗಿ ನಾವು ಇಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಅಂತೇಳಿ ಒಂದು ಬ್ಯಾನರ್ ರೆಡಿ ಮಾಡಿಕೊಂಡು ಅದರ ಅಡಿಯಲ್ಲಿ ನಾವು ಹೋರಾಟ ಮಾಡಿ ಎಲ್ಲ ಸಚಿವರಿಗೆ, ಶಾಸಕರುಗಳಿಗೆ, ರೈಲ್ವೆ ಅಧಿಕಾರಿಗಳಿಗೆ ಎಲ್ಲ ಜೋಡಿ ನಾವು ಕಾಂಟ್ಯಾಕ್ಟ್ ಮಾಡಿ ಮನವಿಯನ್ನು ಕೊಟ್ಟು ಒಂದು ಹಂತಕ್ಕೆ ತಂದಿದ್ದೀವಿ. ಒಂದು ಎರಡನೇದೇನಂತಂದ್ರೆ, ಈಗಾಗಲೇ ನಾವು ಮಾಡಿದ್ದಕ್ಕಾಗಿ ನಾವು ನಮ್ಮ ಮನುಷ್ಯಕ್ಕೆ ನಾವು ಕೆಲಸಕತ್ತೀವಿ. ನಾವು ಮಾಡಿದ್ದಕ್ಕಾಗಿ ಏನೈತಿ, ರೈಲ್ವೆ ಕೇಂದ್ರ ಮಂತ್ರಿ ಆದಂತ ವಿಷ್ಣು ವೈಷ್ಣವಿ ಅವರು ಈಗಾಗಲೇ ನಮಗೊಂದು ಪತ್ರ ಕೊಟ್ಟಿದ್ದಾರೆ. ಯಾರಿಗೆ? ಅಧಿಕಾರಿಗಳಿಗಾಗಲಿ, ಸಂಸದರಿಗಾಗಲಿ ಎಲ್ಲರಿಗೂ ಪತ್ರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅದು ಲಾಸ್ಟ್ ಟೈಮ್ 2017ರಲ್ಲಿ ಆಗಿದ್ದ ಸರ್ವೆಗಳನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಅಂತೇಳಿ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗ ಇನ್ನೊಂದು ಮೊನ್ನೆ 2 ತಿಂಗಳ ಹಿಂದೆ, 1 ತಿಂಗಳ ಹಿಂದೆ ನಾವು ಪಠಾಣ್ ಸಾಹೇಬರು, ಹಾಜಿ ಸಾಹೇಬರು, ನೆಲ್ಲೂರು ಸರ್ ಎಲ್ಲರೂ ಕರ್ಕೊಂಡು ಹೋಗಿ ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನು ಪಡೆದು ಬಂದಿದ್ದೀವಿ. ಈಗ ನನ್ನ ಸಜೆಷನ್ ತಿಳ್ಕೊರಿ ಅಥವಾ ನನ್ನ ಅಭಿಪ್ರಾಯ ತಿಳ್ಕೊರಿ. ನಾ ಏನಂತೀನಿ, ನಾವು ಒಡದಕ್ಕೆ ನಾವು ಹೋರಾಟ ಮಾಡಿದ್ವಿ ಅಂದ್ರೆ ಅದಕ್ಕೆ ಮಜಾ ಬರ್ಬೋದು. ನಾವು ಒಡದಕ್ಕೆ ಬೇರೆ ಬೇರೆ ಹೆಸರು ಇಟ್ಕೊಂಡು ನಾವು ಹೋರಾಟ ಮಾಡಿದ್ರೆ ಅದ್ರಾಗ ಮಜಾ ಇಲ್ಲ. ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ನನ್ನ ಅಭಿಪ್ರಾಯನ ಹೇಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ, ಈಗಾಗಲೇ ಒಂದು ಛಾಪ್ ಮುಗಿಸಿವ್ ನಾವು, ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಎಲ್ಲರೂ. ಅದರ ಬ್ಯಾನರ್ ಕೆಳಗೆ ಎಲ್ಲರೂ ಕೂಡಿ ಇದ್ರಾಗ ನಾವೇನ್ ಮಾಡಿವ ಅಂತಂದ್ರೆ, ಯಾವುದು ಜಾತ, ಪಕ್ಷ, ಭೇದ, ಮತ ಯಾವುದು ತಗೊಂಡಿಲ್ಲ. ಎಲ್ಲರೂ ಸಾಥ್ ಕೊಟ್ಟರು. ಎಲ್ಲ ಪಕ್ಷದವ್ರು ಬಂದಾರೆ, ಎಲ್ಲರೂ ಮುಖಂಡರು ಬಂದಾರೆ, ಎಲ್ಲ ಸಂಘಟನೆಯವರು ಬಂದ ನಾವು ಸಾಥ್ ಕೊಟ್ಟಾರೆ. ನಾವು ಮಾಡಿದೀವಿ. ಅದರ ಕೆಳಗೆ ನಾವು ಎಲ್ಲರೂ ಇನ್ನಷ್ಟು ಮಂದಿ ಕೂಡ್ಕೊಂಡು ಇನ್ನು ಏನು ಹೋರಾಟ ಮಾಡ್ಬೇಕಂತ ಚರ್ಚೆ ಮಾಡೋದು. 1 ಸಲ 2 ಸಲ ಚರ್ಚೆ ಮಾಡೋದು. ಚರ್ಚೆ ಮಾಡಿ ಅದಕ್ಕೇನೈತಿ ಒಂದು ರೂಪರೇಷೆ ತರುವುದು ಅಂತ ಹೇಳಿ ನನ್ನ ಅನಿಸಿಕೆ.